ಕಪಟ ಸನ್ಯಾಸಿಗೆ ಹೇಗೆ ಸಾವು ಬಂತು ಅಂತ. ಈಗ ನಾವು ನೀವೆಲ್ಲ ದಿನಾಗ್ಲೂ ಬಳಸೋ ಅಕ್ಕಿಯ ಬಗ್ಗೆ ಮಾಹಿತಿಯನ್ನು ನೋಡೋಣ. ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಇನ್ಫೋ ಗುರುಗಳು ನಿಮಗೋಸ್ಕರ ತಂದಿದ್ದಾರೆ. ಬನ್ನಿ ಹಾಗಾದರೆ ತಿಳಿಯೋಣ. ಹೇ ಹುಡುಗಿ, ನಮ್ಮ ಅಜ್ಜಿ ಒಂದು ಮಾತನ್ನ ಹೇಳಿದ್ಲು, ಅಡಿಕೆ ಅಷ್ಟು ಅನ್ನ ತಿಂದ್ರೆ ಆನೆ ಅಷ್ಟು ಶಕ್ತಿ ಬರುತ್ತೆ ಅಂತ. ಅಕ್ಕಿಲಿ ಅಷ್ಟೆಲ್ಲ ತಾಕತ್ತಿದ್ಯಾ? ಹೌದು, ಅಕ್ಕಿಲಿ ತುಂಬಾನೇ ಕ್ಯಾಲೋರಿ ಇರುತ್ತೆ. ಅದ್ರ ಜೊತೆ ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ಸ್ ಕೂಡ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು. ಹಿಂಗ ವಿಷಯ. ಹಾಗೆ ನಾವೆಲ್ಲ ಅಕ್ಕಿನ ಯಾವಾಗಿಂದ ಉಪಯೋಗಿಸ್ತಾ ಇದ್ದೀವಿ? ಅಕ್ಕಿನ ಸುಮಾರು 5,000 ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಏಷ್ಯಾದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನ ಬಳಸಲಾಗತ್ತಂತೆ. ಯಾಕಂದ್ರೆ ಏಷ್ಯಾಲಿ ಒಂದಿನಕ್ಕೆ 2ರಿಂದ 3 ಸಲ ಬಳಸ್ತಾರೆ. ಹೌದೌದು, ನಾವು ಕೂಡ ಹಾಗೆ ಅಲ್ವಾ? ಹಾಗೆ ಬೆಳಗ್ಗೆ ತಿಂಡಿಗೆ ಮಾಡೋ ಪುಳಿಯೋಗರೆ, ಪಲಾವ್, ದೋಸೆಗೂ ಬೇಕು ಬಿಡು. ನಿಜ. ಚೀನಾ, ಭಾರತ ಹಾಗೂ ಇಂಡೋನೇಷ್ಯಾ ಅಕ್ಕಿಯನ್ನ ತುಂಬಾನೇ ಯೂಸ್ ಮಾಡುತ್ತಂತೆ. ಹಾಗೆ ಚೀನಾ ಜಗತ್ತಲ್ಲೇ ಅತಿ ಹೆಚ್ಚು ಭತ್ತವನ್ನ ಉತ್ಪಾದನೆ ಮಾಡುತ್ತೆ. ಹಾಗೆ ಉತ್ಪಾದನೆಯಲ್ಲೂ ಕೂಡ ಈ 3 ದೇಶಗಳು ಮುಂಚೂಣಿಯಲ್ಲಿದ್ದಾವಂತೆ. ಚೀನಾ 204 ಮೆಟ್ರಿಕ್ ಟನ್, ನಮ್ಮ ಭಾರತ 155 ಮೆಟ್ರಿಕ್ ಟನ್, ಹಾಗೆ ಇಂಡೋನೇಷ್ಯಾ 70 ಮೆಟ್ರಿಕ್ ಟನ್ ಉತ್ಪಾದನೆ ಮಾಡುತ್ತೆ. ಅಬ್ಬಾ, ಹಾಗೆ ಎಷ್ಟು ವಿಧ ಇದೆ ಅಕ್ಕಿಗಳಲ್ಲಿ? ಸುಮಾರು 40,000 ವಿಧದ ಅಕ್ಕಿಗಳನ್ನ ನಾವು ಕಾಣಬಹುದು. ಹಾಗೆ ಅತ್ಯಂತ ಹೆಚ್ಚು ಜನಪ್ರಿಯವಾದ ತಳಿಗಳು ಅಂದ್ರೆ ಬಾಸುಮತಿ, ಥಾಯ್ ಜಾಸ್ಮಿನ್, ಹಾಗೆ ಇಟಾಲಿಯನ್ ಆರ್ಬೋರಿಯೋ ಅನ್ನೋದು. ಹಿಂಗೂ ಇದೆಯಾ? ಅಷ್ಟೇ ಅಲ್ಲ, ಯಾವುದೇ ಆಹಾರ ಬೆಳೆಗೆ ಹೋಲಿಸಿದ್ರೆ ಇದನ್ನ ಬೆಳೆಯೋಕೆ ಅತಿ ಹೆಚ್ಚು ನೀರು ಬೇಕು. ಅಷ್ಟೇ ಅಲ್ಲ, ಇದಕ್ಕೆ ಮೂಲ ನೀರಿನ ಆಕರ ಅಂದ್ರೆ ಮಳೆ ನೀರು. ಅದರಿಂದ ಮಳೆಯನ್ನೇ ನಂಬಿ ರೈತರು ಬೆಳೀತಾರೆ. ಅದೃಷ್ಟದ ಮೇಲೆ ಕೃಷಿ ಅನ್ನು. ಯಾವೆಲ್ಲ ಕೆಲಸ ಆಗುತ್ತೆ ಭತ್ತವನ್ನ ಬೆಳೆಯೋಕೆ? ಮೊದಲು ಗದ್ದೆನ ಟ್ರ್ಯಾಕ್ಟರ್ ಅಥವಾ ಎತ್ತಿನ ಸಹಾಯದಿಂದ ಹೂಳ್ತಾರೆ. ಆಮೇಲೆ ಚೆನ್ನಾಗಿರೋ ಭತ್ತವನ್ನ ಗದ್ದೆಯಲ್ಲಿ ಹಾಕ್ತಾರೆ. ನಂತರ ಅವೆಲ್ಲ ಸಸಿಗಳಾದ್ಮೇಲೆ ನೆಟ್ಟಿಯನ್ನ ಮಾಡ್ತಾರೆ. ಟೈಮ್ಗೆ ಸರಿಯಾಗಿ ಗೊಬ್ಬರ ಹಾಕಿ ಕೀಟನಾಶಕ ಸಿಂಪಡಿಸ್ತಾರೆ. ಕಟಾವು ಆದ್ಮೇಲೆ ಭತ್ತವನ್ನ ಬಿಡಿಸ್ಬೇಕು, ಜೊಳ್ಳು ಕಾಳುಗಳನ್ನ ಬೇರ್ಪಡಿಸ್ಬೇಕು. ನಂತರ ರೈಸ್ ಮಿಲ್ಗೆ ತಗೊಂಡು ಹೋಗ್ಬೇಕು. ಅಬ್ಬಾ, ಇಷ್ಟೆಲ್ಲ ಕೆಲಸ ಇರುತ್ತಾ? ರೈತನಿಗೊಂದು ಸೆಲ್ಯೂಟ್. ಜಪಾನಲ್ಲಿ ಅನ್ನನ ತುಂಬಾ ಗೌರವದಿಂದ ನೋಡ್ತಾರಂತೆ. ಹಿಂದೆಲ್ಲ ತಟ್ಟೆಲ್ ಅನ್ನ ಬಿಟ್ರೆ ಶಿಕ್ಷೆ ಕೂಡ ಕೊಡ್ಲಾಗ್ತಿತ್ತಂತೆ. ಹಾಗೆ ಭಾರತದಲ್ಲೂ ಕೂಡ ಅಕ್ಕಿಯನ್ನ ಪೂಜ್ಯ ಭಾವದಿಂದ ನೋಡ್ಲಾಗತ್ತೆ. ಪೂಜ್ಯ ಭಾವನ ಯಾವ ತರ? ಮದುವೆಯಲ್ಲಿ ಅಥವಾ ಯಾವುದೇ ಶುಭ ಸಮಾರಂಭಗಳಲ್ಲಿ ಅಕ್ಷತೆಯನ್ನ ಮಾಡೋದು ರೂಢಿ. ಅದನ್ನ ಶುಭದ ಸಂಕೇತ ಅಂತಾನೆ ತಿಳಿತಾರೆ. ಹಾಗೆ ಶಿಶುಗಳಿಗೆ ಮೊದಲ ಆಹಾರ ಅಂತ ಅನ್ನವನ್ನ ಉಣಿಸೋದು ರೂಢಿ. ಹಾಗೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರ ನೈವೇದ್ಯಕ್ಕೆ ಮಡಿಯಲ್ಲಿ ಅನ್ನ ಮಾಡೋದು ರೂಢಿ. ಅಷ್ಟೇ ಅಲ್ಲ, ಯಾರಾದ್ರೂ ತೀರ್ ಹೋದಾಗ ಅವ್ರ ಬಾಯಲ್ಲಿ ಅಕ್ಕಿ ಕಾಳು ಹಾಕ್ತಾರೆ. ತೊಟ್ಟಲಿನಿಂದ ಹಿಡಿದು ಸಮಾಧಿವರೆಗೂ ಬೇಕು ಅನ್ನು. ಹಾಗೆ ಭತ್ತಕ್ಕೆ ಯಾವ ರೋಗಗಳು ಬರೋದಿಲ್ವಾ? ಅಯ್ಯೋ, ಕೇಳ್ತೀಯಲ್ಲ, ಭತ್ತಕ್ಕೆ ಬೆಂಕಿ ರೋಗ, ಕಂದು ಚುಕ್ಕೆ ರೋಗ ಅಂತ ಸಾಕಷ್ಟು ರೋಗಗಳು ಬರ್ತವೆ. ಕಾಲಕ್ಕೆ ರೈತ ತನ್ನ ಬೆಳೆನ ಮಕ್ಕಳ ಥರ ನೋಡ್ಕೊಂಡಿರೋದಕ್ಕೇನೆ ನಮ್ಗೆಲ್ಲ ಊಟ ಮಾಡೋಕ್ ಆಗ್ತಿರೋದು. ಎಷ್ಟು ಕಷ್ಟ ಅಲ್ವಾ ರೈತನ ಜೀವನ. ನಾನಿನ್ನು ಯಾವ ಕಾರಣಕ್ಕೂ ಅನ್ನವನ್ನ ಚೆಲ್ಲೋದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಂಡು ಊಟ ಮಾಡ್ತೀನಿ. ಒಳ್ಳೇದು, ಹಾಗೆ ಮಾಡು. ನಾನ್ ಬರ್ತೀನಿ. ಓಕೆ, ಟಾಟಾ. ಕಪಟ ಸನ್ಯಾಸಿಯ ವ್ಯತೆ, ನಾವು ಬಳಸೋ ಅಕ್ಕಿಯ ಕತೆ ಎಲ್ಲವನ್ನ ನೋಡಿದ್ರಿ. ಮನೋರಂಜನೆ ಜೊತೆ ಮಾಹಿತಿಯನ್ನ ಪಡ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ, ಚಂದದ ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.